ರಾಜು ತಡವಾಗಿ ಏಳಲು ಇಷ್ಟಪಡುತ್ತಿದ್ದ. ಅವನ ನೆಚ್ಚಿನ ಸ್ಥಳ ನೆರಳಿನ ಮುಖಮಂಟಪ. ಅಜ್ಜಿ ಸೂರ್ಯ ಎಣುಕುವ ಮೊದಲೇ ಕೆಲಸ ಶುರು ಮಾಡುತ್ತಿದ್ದಳು. ರಾಜು, ಪ್ರೀತಿಯ ಮಗನೇ, ದಿನವೂ ಕಾಯುತ್ತಿದೆ. ನಮಗೆ ಕೆಲಸಗಳಿವೆ. ಅಜ್ಜಿ ಮೆಲ್ಲಗೆ ಕರೆದಳು. ರಾಜು ಗೊಣಗಿ ಮೃದುವಾದ ಹೊದಿಕೆಯಾಡಿಯಲ್ಲಿ ಮುಖವನ್ನು ಮರಿಮಾಡಿಕೊಂಡ. ಇತರರಿಗಾಗಿ ಇರುವ ದೊಡ್ಡ, ಬೇಸರದ, ಭಾರವಾದ ಕೆಲಸಗಳೆಂದು ಅವನು ಅಂದುಕೊಂಡ. ಒಂದು ಬೆಳಿಗ್ಗೆ ಅಜ್ಜಿ ರಾಜುವಿಗೆ ಹೊಸ ಕೆಲಸ ಕೊಟ್ಟಳು. ಮನೆಯ ಹಿಂದಿನ ಜಾಗವನ್ನು ಸ್ವಚ್ಛಗೊಳಿಸುವುದು. ಇದಕ್ಕೆ ಸ್ಥಿರ ಕೈಗಳು ಮತ್ತು ಚುರುಕು ಬುದ್ಧಿ ಬೇಕು, ಅವಳು ಅವನಿಗೆ ಹೇಳಿದಳು. ರಾಜು ಬೇಗ ಮುಗಿಸಿ ಆಡಲು ಹೊರಗೆ ಓಡಿದ. ಅವನು ಬೇರುಗಳನ್ನೇ ನೋಡದೆ ಗಟ್ಟಿಯಾದ ಕಳೆಗಳನ್ನು ಎಳೆದು ಪಟಾಕ್! ಕಳೆಗಳು ಮುರಿದು ಹೋದವು. ಗಟ್ಟಿ ಬೇರುಗಳು ಹಾಗೆ ಉಳಿದವು. ಇದು ತುಂಬಾ ಕಷ್ಟ, ರಾಜು ನಿಟ್ಟುಸಿರು ಬಿಟ್ಟು ತನ್ನ ಉಪಕರಣಗಳನ್ನು ಕೆಳಗೆ ಹಾಕಿದ. ಅವನು ಒಣ ಎಲೆಗಳ ರಾಶಿಯನ್ನೇ ಊದಿ ದೂರ ಮಾಡಲು ಪ್ರಯತ್ನಿಸಿದ. ಎಲೆಗಳು ಸುತ್ತಿ ಮತ್ತೆ ಮೊದಲಿದ್ದ ಜಾಗಕ್ಕೆ ಬಿದ್ದುಬಿಟ್ಟವು. ನಿರಾಶೆಗೊಂಡ ರಾಜು ಬೇಲಿಯ ಮೇಲೆ ಮುಂದಿನ ಹೊಲವನ್ನು ನೋಡಲು ಹೋದ. ಅಲ್ಲಿ ಅವನು ಬುಲ್ಲಿ ಎಂಬ ಎತ್ತು ಭಾರವಾದ ನೇಗಿಲನ್ನು ಎಳೆಯುವುದನ್ನು ನೋಡಿದ. ಬುಲ್ಲಿ ಎಂದಿಗೂ ಆತರಪಡಲಿಲ್ಲ. ಅದು ಒಂದರ ನಂತರ ಒಂದು ನಿಧಾನ, ಸ್ಥಿರ ಹೆಜ್ಜೆಯಿಟ್ಟಿತ್ತು. ಬುಲ್ಲಿಯ ದಾರಿ ಉದ್ದವಾಗಿತ್ತು, ಆದರೆ ಅದು ಮಾಡಿದ ಪ್ರತಿಯೊಂದು ಗೆರೆಯೂ ಸಂಪೂರ್ಣವಾಗಿ ನೇರವಾಗಿತ್ತು. ರಾಜು ದೀರ್ಘಕಾಲದವರೆಗೆ ಬುಲ್ಲಿನ ತುಂಡಮ್ಮೆ ಜಗಿಯುತ್ತಾ ಅವನನ್ನು ನೋಡಿದ. ಬುಲ್ಲಿ ಇಡೀ ಜಾಗವನ್ನೇ ನೋಡದೆ ಮುಂದಿನ ಕೆಲವೇ ಹೆಜ್ಜೆಗಳನ್ನು ಮಾತ್ರ ನೋಡುತ್ತಿದ್ದೆ ಎಂದು ಗಮನಿಸಿದ. ಬುಲ್ಲಿ ಒಂದು ಗೆರೆ ಮುಗಿಸಿದಾಗ ಅದು ಶಾಂತವಾಗಿ ತಿರುಗಿ ಮುಂದಿನದನ್ನು ಪ್ರಾರಂಭಿಸಿತು. ರಾಜು ಮಾವಿನ ಮರದ ಕೆಳಗೆ ಕುಳಿತಿದ್ದ. ಅಜ್ಜಿ ಬಳಿಗೆ ಹಿಂದಿರುಗಿದ. ಅಜ್ಜಿ, ಬುಲ್ಲಿಯ ಕೆಲಸ ಏಕೆ ಅಷ್ಟು ಅಂದವಾಗಿದೆ ಮತ್ತು ನನ್ನದು ಗೊಂದಲವಾಗಿದೆ? ರಾಜು ಕೇಳಿದ. ಅಜ್ಜಿ ನಕ್ಕು ಒಂದು ದೊಡ್ಡ ಕಲ್ಲನ್ನು, ನಂತರ ಮರಳಿನ ರಾಶಿಯನ್ನು ತೋರಿಸಿದಳು. ಪ್ರಯತ್ನವು ಮರಳಿನಂತೆ ರಾಜು. ನೀನು ಆತುರಪಟ್ಟರೆ ಅದು ಚೆಲ್ಲಾಪಿಲ್ಲಿಯಾಗುತ್ತದೆ ಮತ್ತು ಕಳೆದು ಹೋಗುತ್ತದೆ. ಆದರೆ ಸ್ಥಿರವಾದ ಕೆಲಸವು ಈ ಕಲ್ಲಿನಂತೆ ನಿಧಾನ, ಖಚಿತ ಮತ್ತು ಶಕ್ತಿಯನ್ನು ನಿರ್ಮಿಸುತ್ತದೆ. ರಾಜು ಹೊಸ ಗಮನದೊಂದಿಗೆ ತನ್ನ ಜಾಗಕ್ಕೆ ಹಿಂದಿರುಗಿದ. ಅವನು ಕಳೆಗಳ ಕೆಳಗೆ ಎಚ್ಚರಿಕೆಯಿಂದ ಅಗೆದು ಬೇರುಗಳನ್ನು ಸಂಪೂರ್ಣವಾಗಿ ಹೊರತೆಗೆದ. ಅವನು ಒಣ ಎಲೆಗಳನ್ನು ತನ್ನ ಕೈಗಳಿಂದ ಚಿಕ್ಕದಾದ, ನಿರ್ವಹಿಸಬಹುದಾದ ರಾಶಿಗಳಲ್ಲಿ ಸಂಗ್ರಹಿಸಿದ. ತುಂಬಾ ಸಮಯ ಹಿಡಿಯಿತು, ಆದರೆ ಅವನು ಮುಗಿಸಿದಾಗ ಆ ಜಾಗವು ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು. ರಾಜು ಅಂದು ಕಲಿತ ಪಾಠ: ನಿಧಾನ ಮತ್ತು ಸ್ಥಿರ ಪ್ರಯತ್ನವು ನಿಜ ಜೀವನದ ಪಾಠವನ್ನು ಗೆಲ್ಲುತ್ತದೆ.